ನಮಸ್ಕಾರ ಸ್ನೇಹಿತರೆ. ನಮ್ಮ ಸಾಧನೆಯ ಗುರಿಯನ್ನು ತಲುಪಬೇಕಾದರೆ ಮಾನವೀಯ ಸಂಬಂಧತೆಯ ಪ್ರಾಮುಖ್ಯತೆಗಳೇನು ಹಾಗೂ ಅದರ ಮಹತ್ವವೇನು ಇಂದಿನ ವಿಷಯದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ: ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಮಾನವೀಯ ಸಂಬಂಧತೆಯ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನು ತಿಳಿದುಕೊಳ್ಳೋಣ ನಮ್ಮ ರವೀಂದ್ರ ಅವ್ರ ಕಡೆಯಿಂದ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ, ನಾನು ನಿಮ್ಮ ರವೀಂದ್ರ, ಬಿಸ್ನೆಸ್ ಕೋಚ್. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿಗೆ ವಿಜ್ಞಾನ ಗೊತ್ತು, ವಿಜ್ಞಾನದ ಬಗ್ಗೆ ಕಲ್ತಿದ್ದಾರೆ, ಓದಿದ್ದಾರೆ. ಆದರೆ ಕೊನೆಗೂ ವಿಜ್ಞಾನಿ ಆಗಲಿಲ್ಲ. ನಮ್ಮ ದೇಶದಲ್ಲಿ ಹಲವಾರು ಮಂದಿ ಅತ್ಯುತ್ತಮ ಲೆಕ್ಕಗಾರರು, ಆದರೆ ಕೊನೆಯ ದಿನಗಳಲ್ಲಿ ಅವರು ಲೆಕ್ಕ ಪರಿಶೋಧಕರಾಗಲಿಲ್ಲ. ಹೀಗೆ ಒಳ್ಳೆಯ ಸಂಗೀತಗಾರ, ಒಳ್ಳೆಯ ಕಲೆಗಾರ, ಒಳ್ಳೆಯ ಡ್ಯಾನ್ಸ್ ಮಾಸ್ಟರ್ ಅವರೆಲ್ಲ ಕೊನೆಯ ದಿನಗಳಲ್ಲಿ ಒಳ್ಳೆಯ ಕಲೆಗಾರನೂ ಆಗಲಿಲ್ಲ, ಒಳ್ಳೆಯ ಡ್ಯಾನ್ಸ್ ಮಾಸ್ಟರ್ ಆಗಲಿಲ್ಲ, ಒಳ್ಳೆಯ ಸಂಗೀತಗಾರನೂ ಆಗಲಿಲ್ಲ. ಯಾಕೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿವೆ, ಒಂದೇ ಕಾರಣ ಅಲ್ಲ. ಹಾಗಿರುವಾಗ ಒಂದು ಸತ್ಯ ಏನು ಅಂತ ಹೇಳಿದರೆ, ನಮ್ಮ ಪ್ರತಿಭೆ, ನಮ್ಮ ಸಾಮರ್ಥ್ಯ, ನಮ್ಮ ಸಮಯ ಮತ್ತು ನಮ್ಮ ದುಡ್ಡು ಸರಿಯಾದ ಸಮಯದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗ್ತಿದ್ರೆ ಖಂಡಿತ ಸ್ನೇಹಿತರೆ ಯಾವತ್ತು ನಾವು ಸೇಫರ್ ಸೈಡಲ್ಲಿ ಇರ್ತೀವಿ. ಯಾವತ್ತು ಇದು ಬಹುತೇಕ ಜನರ ಅನುಭವ ಸ್ನೇಹಿತರೆ. ಬಹುತೇಕ ಜನರ ಹತ್ರ ಕೇಳಿ ಅವರು ಅದನ್ನೇ ಹೇಳ್ತಾರೆ, ಅವರು ಯಾವತ್ತು ಅತ್ಯುತ್ತಮ ಸ್ಥಿತಿಗೆ ಇರ್ತಿದ್ರು. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ ಏನಂತ ಹೇಳಿದರೆ ಸ್ನೇಹಿತರೆ, ಬಹುತೇಕ ಜನರಲ್ಲಿ ನಗುವಿನಲ್ಲಿ ಬಡತನ ಇಲ್ಲ, ಆರೋಗ್ಯದಲ್ಲಿ ಬಡತನ ಇಲ್ಲ, ಮಾತಿನಲ್ಲಿ ಬಡತನ ಇಲ್ಲ, ವ್ಯಕ್ತಿತ್ವದಲ್ಲಿ ಬಡತನ ಇಲ್ಲ. ಆದರೆ ಹಣದ ವಿಚಾರದಲ್ಲಿ ಬಡತನ ಇದೆ ಅಂತ ಒಪ್ಕೊಂಡಿದ್ದಾರೆ. ಅದು ಹೌದು ಸ್ನೇಹಿತರೆ. ಬಡತನದಲ್ಲೇ ಹುಟ್ಟಿ, ಬಡತನದಲ್ಲಿ ಬದುಕಿ, ಬಡತನದಲ್ಲಿ ಜೀವನವನ್ನು ಸಮಾಪ್ತಿಗೊಳಿಸಿದ ಎಷ್ಟೋ ಜನರನ್ನು ನೀವು ನೋಡಿದ್ದೀರಿ, ನಾವು ಸಹ ಗಮನಿಸಿದ್ದೇವೆ, ನಾವು ನೋಡಿದ್ದೇವೆ. ಅದರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ಅದರಿಂದ ಸ್ನೇಹಿತರೆ, ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅತ್ಯುತ್ತಮ ಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವುದೇ ಈ ವಿಡಿಯೋದ ಸಂದೇಶ. ಫ್ರೆಂಡ್ಸ್, ಸಾಧನೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು, ಸಕ್ಸಸ್ ಆಗೋ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೇನೆ. ಒಬ್ಬ ಸಕ್ಸಸ್ಫುಲ್ ಫಿಲ್ಮ್ ಆಕ್ಟರ್ನ ಹಿಂದೆ ಹಲವಾರು ಕಲಾವಿದರುಗಳ ಅಪರಿಮಿತ ಶ್ರಮ ಇದೆ. ಅದು ಕ್ಯಾಮರಾ ಮ್ಯಾನ್ ಇರ್ಬೋದು, ಮೇಕಪ್ ಮ್ಯಾನ್ ಇರ್ಬೋದು, ಫ್ಯಾಷನ್ ಡಿಸೈನ್ ಇರ್ಬೋದು, ಕೊರಿಯೋಗ್ರಾಫರ್ ಇರ್ಬೋದು, ಫೈಟ್ ಮಾಸ್ಟರ್ ಇರ್ಬೋದು, ಯಾರೋ ಒಬ್ಬ ಸುಂದರವಾಗಿ ಸಂಭಾಷಣೆ ಬರೀತಾನೆ, ಯಾರೋ ಒಬ್ಬ ಧ್ವನಿ ಕೊಡ್ತಾನೆ, ಯಾರೋ ಒಬ್ಬ ಹಾಡು ಹೇಳ್ತಾನೆ. ಇವರೆಲ್ಲ ಸೇರಿ ಒಂದು ಆರ್ಟಿಸ್ಟಿಗೆ, ಒಬ್ಬ ಹೀರೋನಿಗೆ ಸಂಸ್ಕಾರ ಕೊಡ್ತಾನೆ. ಆಗ ಅವನು ರಜತ ಪರದೆಯಲ್ಲಿ ಬರ್ತಿದ್ದಾಗೆ ನಾವು ಶೀಲು ಹಾಕ್ತೇವೆ, ಕ್ಲಾಪ್ ಹಾಕ್ತೇವೆ. ಏಕೆಂದ್ರೆ ಆ ವ್ಯಕ್ತಿಯಿಂದ ಅಷ್ಟೊಂದು ಜನ ಕಲೆಗಾರರ ಅದ್ಭುತ ಕೆಲಸ ಆಗಿರ್ತದೆ. ಇದು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ನಮ್ಮ ಜೀವನದ ಇಂಡಸ್ಟ್ರಿಯನ್ನು ತಗೊಳ್ಳೋಣ ಸ್ನೇಹಿತರೆ. ನಮ್ಮ ಜೀವನದ ಇಂಡಸ್ಟ್ರಿಯಲ್ಲಿ, ನಮ್ಮ ಜೀವನದ ಪ್ರಯಾಣದಲ್ಲಿ, ಬಿಸ್ನೆಸ್ ಕ್ಷೇತ್ರ ಇರ್ಬೋದು, ಮಾರ್ಕೆಟಿಂಗ್ ಕ್ಷೇತ್ರ, ಫ್ರೀಲಾನ್ಸ್, ನೀವೆಲ್ಲೇ ಇರ್ಬೋದು, ನೀವು ಅದ್ಭುತವಾಗಿ ಅಲ್ಲಿ ಹೊರಹೊಮ್ಮಬೇಕಾದ್ರೆ ನಿಮ್ಮ ಜೊತೆ ಸಹಕರಿಸುವವರು ಯಾರು? ಎಷ್ಟು ಜನ ಇದ್ದಾರೆ ಕೈ ಜೋಡಿಸುವವರು? ಕೆಲವರು ನಮ್ಗೆ ಹೇಳ್ತಾರೆ, ಸರ್ ನಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನಾವು ಒಬ್ಬರೇ ಅಂತ. ಸ್ನೇಹಿತರೆ, ನೀವು ಒಬ್ಬರೇ, ಈ ಅದ್ಭುತ ಜಗತ್ತಿನಲ್ಲಿ ನೀವು ಒಬ್ಬರೇ ಅಂತ ಆದರೆ ನೀವು ಯಶಸ್ಸಿನ ಕಡೆಗೆ ಹೋಗುವುದು ಕಷ್ಟ ಸಾಧ್ಯ. ಎಷ್ಟೇ ಕೆಪಾಸಿಟಿ ಇದ್ರೂ ಕೂಡ ಗುರಿ ರೀಚ್ ಆಗೋದಕ್ಕೆ ತುಂಬ ಸಮಯ ತಗೊಳ್ಳೋದು ಖಂಡಿತ. ಆದ್ದರಿಂದ ಸ್ನೇಹಿತರೆ, ನಮಗೆ ಜನಶಕ್ತಿ ಬೇಕು, ಜನರು ಬೇಕು ನಮಗೆ, ಗೊತ್ತಲ್ಲ? ಅದರಿಂದ ನಾವು ಮೊದಲು ಮಾಡಬೇಕಾದದ್ದು ಏನಂತ ಹೇಳಿದರೆ, ನಾವು ಜನರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಮೊದಲ ಸೂತ್ರ ಅಂದರೆ ಮಾನವೀಯ ಸಂಬಂಧವನ್ನು ಬೆಳೆಸಬೇಕು. ಜನರಿಗೆ ಪ್ರೀತಿ ಹಂಚುವುದು ಹೇಗೆ, ಜನರ ಪ್ರೀತಿ ಪಾತ್ರರಾಗುವುದು ಹೇಗೆ, ಸದಾ ಹೆಲ್ಪಿಂಗ್ ನೇಚರ್ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ, ನಗುಮುಖದ ಸರದಾರನಾಗುವುದು ಹೇಗೆ, ಇದೇ ಮಾನವೀಯ ಸಂಬಂಧದ ಮೆಟ್ಟಲುಗಳು ಸ್ನೇಹಿತರೆ. ಯಾವಾಗ ಮಾನವೀಯ ಸಂಬಂಧ ಮೆಟ್ಟಲುಗಳನ್ನು ಡೆವಲಪ್ಮೆಂಟ್ ಮಾಡ್ತೀರಿ, ಜನ ಎಂಥ ಸ್ಥಿತಿಯಲ್ಲೂ ನಿಮ್ಮ ಸಕ್ಸಸ್ಸಿಗೆ ಕೈ ಜೋಡಿಸುವುದಕ್ಕೆ ಸಿದ್ಧರಿದ್ದಾರೆ. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತೇನೆ.
ಜನ ಯಾವತ್ತು ನಿಮ್ಮ ಪರವಾಗಿ ಖಂಡಿತ ಇರ್ತಾರೆ. ಬಟ್ ಮೊದಲು ಮಾನವೀಯ ಸಂಬಂಧವನ್ನ ಬೆಳೆಸಿ. ಒಬ್ರು ಕೇಳ್ತಾರೆ, ಸರ್ ಮಾನವೀಯ ಸಂಬಂಧವನ್ನ ಹೇಗೆ ಬೆಳೆಸುದು ಅಂತ. ಸ್ನೇಹಿತರೆ, ಒಂದು ಉದಾಹರಣೆ ಹೇಳ್ತೀನಿ. ನಾವು ದನವನ್ನು ಯಾಕೆ ಸಾಕ್ತೇವೆ ಅಂದರೆ ಬಹುತೇಕ ಹಾಲಿಗೋಸ್ಕರ ಸಾಕ್ತೇವೆ. ಕೋಳಿಯನ್ನು ಯಾಕೆ ಸಾಕ್ತೇವೆ ಅಂದರೆ ಮೊಟ್ಟೆಗೆ ಮತ್ತೆ ಮಾಂಸಕ್ಕಾಗಿ ಕೋಳಿಯನ್ನು ಸಾಕ್ತೇವೆ. ಮೊಲ ಅಥವಾ ಗಿಳಿಯನ್ನು ಯಾಕೆ ಸಾಕ್ತೇವೆ? ಮುದ್ದಿಗೋಸ್ಕರ, ಚಂದಗೋಸ್ಕರ ನಾವು ಸಾಕ್ತೇವೆ. ಆದರೆ ಬಹುತೇಕ ಜನರ ಮನೆಯಲ್ಲಿ ಶ್ವಾನ ಇದೆ. ಅದರಲ್ಲಿ ಈ ತರ ಯಾವುದೇ ರೀತಿ ಪ್ರಯೋಜನ ಇಲ್ಲದಿದ್ರೂ ಕೂಡ ಬಹುತೇಕ ಮನೆಯಲ್ಲಿ ಯಾಕೆ ಶ್ವಾನವನ್ನು ಸಾಕ್ತಾರೆ ಅಂತ ಹೇಳಿದರೆ, ಆ ಶ್ವಾನ ನಮಗೆ ಕೊಡುವ ಪ್ರೀತಿಯ ಮೇಲೆ. ನಂಬರ್ 1, ನಮ್ಮನ್ನು ಯಾವ ಥರ ಅದು ಪ್ರೀತಿಸ್ತದೆ ಅಂತ ಹೇಳಿದರೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಓನರನ್ನು ನೀವು ತಗೊಳ್ಳಿ, ಮನೆಯ ಓನರನ್ನು ತಗೊಳ್ಳಿ. ಅವನು ಕೆಲಸ ಬಿಟ್ಟು ಅವ್ನು ಕಾಯ್ತಾ ಇರ್ತದೆ ಓನರನ್ನು. ಅವನು ಬರ್ತಾ ಇದ್ದಾಗೆ ಕುಣಿದು ಕುಪ್ಪಳಿಸ್ತಾ ಇರ್ತದೆ ಆ ಶ್ವಾನ. ಕುಣಿದು ಯಾರು ಹೇಳಿದದಕ್ಕೆ? ಯಾರ ವಿದ್ಯೆ ಕಲಿಸಿದ್ದು? ಸ್ವಾಮಿ ಭಕ್ತಿ ಬಗ್ಗೆ ಯಾರು ವಿದ್ಯೆ ಕಲಿಸಿಕೊಟ್ಟದು? ವಿಧೇಯತೆ ಬಗ್ಗೆ ಯಾರು ಅವರಿಗೆ ಪಾಠ ಕಲಿಸಿದ್ದು? ಆ ಶ್ವಾನಕ್ಕೆ ಯಾರು ಪಾಠ ಕಲಿಸಿದ್ದು? ಆಮೇಲೆ ಆ ಪ್ರೀತಿ ಹಂಚುವುದನ್ನು ಯಾರು ಕಲಿಸಿಕೊಟ್ಟದು? ಮನೆ ಓನರನ್ನು ಕಂಡ್ರೆ ಸಾಕು, ಆ ಮನೆ ಓನರ್ ಅದಕ್ಕೋಸ್ಕರ ಕೆಲಸದಿಂದ ಬೇಗ ಬರ್ತಾನೆ. ಆ ಶ್ವಾನವನ್ನು ಕರ್ಕೊಂಡೋಗಿ ಪಾರ್ಕಿಂಗ್ ಹೋಗುದು, ಆಮೇಲೆ ಅವನು ಕಾಫಿ ಕುಡಿತಾನೆ. ಹಾಗಾದ್ರೆ ಎಷ್ಟು ಪ್ರೀತಿ ಕೊಟ್ಟಿರ್ಬೋದು ಆ ಶ್ವಾನ, ಎಷ್ಟು ಪ್ರೀತಿ ಕೊಟ್ಟಿರ್ಬೋದು ಅರ್ಥ ಮಾಡ್ಕೊಳ್ಳಿ. ನೀವು ಯಶಸ್ಸಿನ ಕಡೆ ಹೋಗೋದಾದರೆ, ನೀವು ಸಕ್ಸಸ್ ಮ್ಯಾನ್ ಆಗುದಂದ್ರೆ ಮೊದಲು ಮಾನವೀಯ ಸಂಬಂಧ ಬೆಳೆಸಿ. ಎಲ್ಲಿಂದ ಆರಂಭ ಆಗುದು? ಮನೆಯಿಂದ, ಹೊರಗಡೆಯಿಂದಲ್ಲ. ತಮ್ಮನ ಹತ್ರ, ಅಣ್ಣನ ಹತ್ರ, ತಂಗಿ ಹತ್ರ, ಅಕ್ಕನ ಹತ್ರ, ತಂದೆಯ ಹತ್ರ, ತಾಯಿ ಹತ್ರ ಅವ್ರಿಗೆ ಪ್ರೀತಿ ಕೊಡುದು ಹೇಗೆ ಅಂತ ಕಲೀರಿ. ಫಸ್ಟ್ ಪ್ರೀತಿ ಕೊಡುದು ಹೇಗೆ? ಅವರೆಲ್ಲ ಪ್ರೀತಿಯನ್ನ ಬಯಸ್ತಾರೆ, ನಿಮ್ಮಿಂದ ಪ್ರೀತಿಯನ್ನು ಅಲ್ಲಿಂದ ಶುರು ಆಗಬೇಕು. ಅದರಿಂದ ಬಹಳ ದೊಡ್ಡ ಸಕ್ಸಸ್. ಯಾಕಂದ್ರೆ ಸ್ನೇಹಿತರೆ, ಮಾನವೀಯ ಸಂಬಂಧ ಎನ್ನುವುದು ಉಕ್ಕಿನ ಕೋಟೆಗಿಂತಲೂ ಭದ್ರ, ಉಕ್ಕಿನ ಸೇತುವೆಗಿಂತಲೂ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ. ಎಲ್ಲಿ ಮಾನವೀಯ ಸಂಬಂಧ ಇದೆ ಅಲ್ಲೆಲ್ಲ ಜನಗಳು ಮುತ್ತುಕೊಂಡಿದ್ದಾರೆ. ಬೇಕಾದ್ರೆ ನೋಡಿ, ಜೇನುನೊಣಗಿಂತಲೂ ಅಧಿಕ, ಜೇನುತುಪ್ಪಕ್ಕಿಂತಲೂ ಅಧಿಕ. ಅದರಿಂದ ಮಾನವೀಯ ಸಂಬಂಧ ಸಕ್ಸಸ್ಸಿನ ಒಂದು ಮೊದಲ ಗುಟ್ಟು. ಸ್ನೇಹಿತರೆ, ಒಂದು ಉದ್ದೇಶದಿಂದ ಒಳ್ಳೆ ಉದ್ದೇಶದಿಂದ ದೃಢ ಸಂಕಲ್ಪದ ಮುನ್ನುಗ್ಗುತ್ತಿರುವ ಒಬ್ಬ ಬಿಸ್ನೆಸ್ ಮ್ಯಾನ್ ಈಗಾಗಲೇ ಸಕ್ಸಸ್ ಆಗಿದೆ ಅಂತ ಡಿಕ್ಲೇರ್ಡ್ ಮಾಡಿದ್ದಾನೆ. ಅವನ ಸಕ್ಸಸ್ ಗ್ರೋತ್ ಹೀಗೆ ಇರುತ್ತೆ. ಆಮೇಲೆ ಆ ಗ್ರೋತ್ ಡೌನ್ ಫಾಲ್ಸ್ ಆಗ್ತದೆ. ಯಾಕೆ ಫೇಲ್ಯೂರ್ ಕಡೆ ಹೋಗ್ತಾ ಇದ್ದಾನೆ? ಒಬ್ಬ ಅದು ಮಾರ್ಕೆಟಿಂಗ್ ಕ್ಷೇತ್ರದ ಲೀಡರ್ ಇರ್ಬೋದು, ಯಾವುದೇ ಕ್ಷೇತ್ರದ ಲೀಡರ್ ಇರ್ಬೋದು, ಬಿಸ್ನೆಸ್ ಕ್ಷೇತ್ರದ ಲೀಡರ್ ಇರ್ಬೋದು, ಯಾವುದೇ ಕ್ಷೇತ್ರದ ಲೀಡರ್ಸ್ ಡೌನ್ ಫಾಲ್ಸ್ ಯಾಕೆ ಆಗ್ತಾನೆ? ಸಕ್ಸಸ್ಸಿನ ಕಡೆ ರೀಚ್ ಆದವನು, ಸಕ್ಸಸ್ ಅಂತ ಡಿಕ್ಲೇರ್ಡ್ ಮಾಡಿದವನು ಡೌನ್ ಫಾಲ್ಸ್ ಯಾಕೆ ಹೋಗ್ತಾನೆ ಅಂದ್ರೆ ಫೀಡ್ಬ್ಯಾಕ್ ಅನ್ನ ಕಟ್ ಅಪ್ ಮಾಡ್ಕೊಂಡಿದ್ದಾನೆ. ಯಾವಾಗ ಸಕ್ಸಸ್ ಕೈವಶ ಆಯ್ತು, ನನಗೆಲ್ಲ ಗೊತ್ತಾಗಿದೆ, ನಾನು ಸಕ್ಸಸ್ ಪರ್ಸನ್ ಅಂತೇಳಿ ಅವನೇನ್ ಮಾಡ್ತಾನೆ? ಫೀಡ್ಬ್ಯಾಕ್ ಅನ್ನ ಕಟ್ ಅಪ್ ಮಾಡ್ತಾನೆ. ಇದು ಮಾಡುವ ದೊಡ್ಡ ಮಿಸ್ಟೇಕ್. ಹಿಂದೆ ರಾಜ ಮಹಾರಾಜರನ್ನು ಬೇಕಾದ್ರೆ ಗಮನಿಸಿ. ಈ ರಾಜ ಮತ್ತೆ ಮಂತ್ರಿ ವೇಷ ಬರೆಸಿಕೊಂಡು ಜನರ ಬಳಿ ಹೋಗ್ತಿದ್ದ, ಜನರ ಹತ್ರ ಹೋಗಿ ಕೇಳ್ತಿದ್ದ, ರಾಜನ ಬಗ್ಗೆ ಒಪಿನಿಯನ್ ಕ್ರಿಯೇಟ್ ಮಾಡ್ತಿದ್ದ, ರಾಜ ಆಡಳಿತ ಬಗ್ಗೆ ಒಪಿನಿಯನ್ ಕ್ರಿಯೇಟೆಡ್ ಮಾಡ್ತಿದ್ದ, ಮಂತ್ರಿ ಬಗ್ಗೆ ಅಭಿಪ್ರಾಯ ಕೇಳ್ತಿದ್ದ. ಆಮೇಲೆ ಆಡಳಿತವನ್ನು ಸುಧಾರಿಸ್ತಿದ್ದು. ವೇಷ ಮರೆಸಿಕೊಂಡು ಜನರ ಬಳಿ ಯಾಕೆ ಹೋಗ್ತಿದ್ರು ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಅನ್ನ ತಗೊಳ್ತಿದ್ರು. ನಿಮ್ಮ ಜೀವನದಲ್ಲಿ ನೀವು ಉನ್ನತಕ್ಕೆ ಇರಬೇಕಾದ್ರೆ, ಸಕ್ಸಸ್ ನಿರಂತರವಾಗಿರ್ಬೇಕಾದ್ರೆ, ಒಂದ್ಸಲ ಆದ್ರೆ ಬೇಡ, ಸಕ್ಸಸ್ ಪ್ರಾಮಾಣಿಕ ಜನರ ಜೊತೆ ಫೀಡ್ಬ್ಯಾಕ್ ಮಾಡ್ಕೊಳ್ಳೋ, ಅತೀ ಬ್ಯಾಕ್ ಫೀಡ್ ಹಿಂದೆ ಗೊತ್ತಲ್ಲ, ಮೌಲ್ಯಮಾಪನ ಮಾಡ್ಕೊಂಡು ನಾವು ನಡೆದು ಬಂದ ದಾರಿಯ ಬಗ್ಗೆ ಮೌಲ್ಯಮಾಪನ ಏನು, ಯಾವ ತರ. ಸ್ನೇಹಿತರೆ, ಯಾವಾಗ ನೀವು ಫೀಡ್ಬ್ಯಾಕ್ ಮಾಡ್ಕೊಳ್ತೀರಾ ನಿಮಗೆ ಸೋಲುವ ಸಾಧ್ಯತೆ ಬಹುತೇಕ ಕಮ್ಮಿ. ಅದರಿಂದ ಇದನ್ನು ಅನುಸರಿಸುವುದು ಅತ್ಯುತ್ತಮ. ಪ್ರತಿಯೊಬ್ಬರು ಇದನ್ನು ನೀವು ಎಷ್ಟು ಮುಂದುವರೆದಿದ್ರಿ, ಹಿಂದೆ ಏನ್ ನಡೆದಿದೆ, ಏನು ವ್ಯತ್ಯಾಸ ಆಗಿದೆ, ಅದನ್ನು ಸರಿಪಡಿಸ್ತಾ ಹೋದ್ರೆ ನಿರಂತರ ಸಕ್ಸಸ್ ಬರ್ತದೆ. ಸ್ನೇಹಿತರೆ, ಒಬ್ಬ ಕಿರಾಣಿ ವ್ಯಾಪಾರಿ ಅಂಗಡಿ ಇಟ್ಕೊಂಡಿದ್ದ, ಕಿರಾಣಿ ಬಿಸ್ನೆಸ್ ಮಾಡ್ತಾ ಇದ್ದ, ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತು. ಅಂಗಡಿಯ ಹಿಂದುಗಡೆನೆ ಅವನ ಮನೆ. ಒಂದು ದಿವಸ ಯಾವುದೇ ಒಂದು ಅಚಾನಕ್ಕಾಗಿ ಪರದೇಶಕ್ಕೆ ಹೋಗ್ತಾನೆ. ಹೋದಾಗ ಅವನ ಅಂಗಡಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗ್ತದೆ. ಅವನು ಮರಳಿ ಬಂದು ನೋಡ್ತಾನೆ, ಅವನ ಅಂಗಡಿ ಪೂರ್ತಿ ಸುಟ್ಟು ಹೋಗಿರ್ತದೆ. ಅಂಗಡಿಯಲ್ಲಿರುವಂಥ ವಸ್ತು ಸುಟ್ಟು ಹೋಗಿರ್ತದೆ, ಮನೆ ಸುಟ್ಟು ಹೋಗಿರ್ತದೆ, ಮನೆಯಲ್ಲಿರುವಂಥ ಬೆಳೆ ಬಾಳು ಎಲ್ಲ ವಸ್ತುಗಳು ಸುಟ್ಟು ಹೋಗಿರ್ತದೆ. ದಿಗ್ಭ್ರಮೆ ಆಗಿಬಿಡ್ತಾನೆ ಒಂದೇ ಸಲಕ್ಕೆ. ಆಮೇಲೆ ಮತ್ತೆ ಟ್ರ್ಯಾಕ್ಗೆ ಬರ್ತಾನೆ. ಟ್ರ್ಯಾಕ್ಗೆ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಇದು ನಿನ್ನ ಇಚ್ಛೆ ಆಗಿದ್ದರೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಇದು ನಿನ್ನ ಇಚ್ಛೆ ಆಗಿದ್ದರೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಅದರಿಂದಾಗಿ ನಾನು ಮತ್ತೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ದೇವರಿಗೆ ಕೈ ಮುಗಿದು ಒಂದು ಬೋರ್ಡ್ ಹಾಕ್ತಾನೆ, ದೊಡ್ಡ ಬೋರ್ಡ್ ಹಾಕ್ತಾನೆ. ಗ್ರಾಹಕರೇ, ನನ್ನ ಅಂಗಡಿ ಸುಟ್ಟು ಹೋಗಿದೆ, ಅಂಗಡಿಯಲ್ಲಿರುವಂಥ ವಸ್ತು ಸುಟ್ಟು ಹೋಗಿದೆ, ಮನೆ ಸುಟ್ಟು ಹೋಗಿದೆ, ಮನೆಯಲ್ಲಿರುವಂಥ ವಸ್ತು ಸುಟ್ಟು ಹೋಗಿದೆ.
ಆದರೆ ನನ್ನ ಆತ್ಮವಿಶ್ವಾಸ, ನನ್ನ ನಂಬಿಕೆ, ಪರಿಶ್ರಮ ಸುಟ್ಟು ಹೋಗ್ಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡ್ತೇನೆ, ಕೈ ಜೋಡಿಸಿ ಅಂತ. ಅದೇ ಥರ ಇಮಿಡಿಯೇಟ್ಲಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ತಾನೆ, ಎಲ್ಲ ಸ್ವಚ್ಛ ಮಾಡಿ ಸಣ್ಣ ಶೆಡ್ಡಿನಲ್ಲಿ ಬಿಸ್ನೆಸ್ ಶುರು ಮಾಡ್ತಾನೆ, ಆರಂಭ ಮಾಡ್ತಾನೆ. ನೋಡ್ತಿದ್ದಾಗ ಬಿಸ್ನೆಸ್ ವ್ಯಾಪಾರ ವೃದ್ಧಿ ಆಗ್ತದೆ, ಶೆಡ್ ಹೋಗಿ ದೊಡ್ಡ ಅಂಗಡಿ ಆಗ್ತದೆ, ಅವನ ಮನೆ ನಿರ್ಮಾಣ ಆಗುತ್ತೆ. 2 ವರ್ಷದೊಳಗೆ ಎಷ್ಟೋ ಜನರಿಗೆ ಇಲ್ಲಿ ಬೆಂಕಿ ಬಿದ್ದಿ ಎಂಬ ಪ್ರೂಫ್ ಇಲ್ಲದ ರೀತಿ ಬೆಳಿತಾನೆ. ಸ್ನೇಹಿತರೆ, ಯಾಕೆ ಈ ವಿಚಾರ ಹೇಳ್ತೇನೆ ಅಂತ ಹೇಳಿದರೆ, ಸಮಸ್ಯೆ ನಮ್ಮ ಜೀವನದಲ್ಲಿ ಬರ್ತದೆ, ಬರಲೇಬೇಕು, ಬರ್ತದೆ. ಬರುವಾಗ ಹೇಗೆ ಪ್ರತಿಕ್ರಿಯಿಸ್ತೀರಿ ನೀವು ಅಂತ ವಿಷಯ. ಡೆಸ್ಪರೇಟ್ ಆಗಬೇಡಿ, ನೆಗೆಟಿವ್ ಆಗಬೇಡಿ, ಏನೇನೋ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಬೇಡಿ. ಯಾಕಂತ ಹೇಳಿದರೆ ಸಮಸ್ಯೆಯ, ನಮ್ಮ ಸಂತರು ಹೇಳ್ತಾರೆ, ಸಮಸ್ಯೆಗೆ ಖಂಡಿತ ಪರಿಹಾರ ಪಕ್ಕದಲ್ಲೇ ಇದೆ ಅಂತ ಹೇಳಿ. ಸ್ನೇಹಿತರೆ, ದೃಢ ಚಿತ್ತದಿಂದ, ಆತ್ಮವಿಶ್ವಾಸದಿಂದ ಸಮಸ್ಯೆಯನ್ನು ಎದುರಿಸಿ ಉತ್ತಮವಾದ ಭವಿಷ್ಯ ಇರ್ತದೆ. ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳದೆ ಸಕಾರಾತ್ಮಕವಾಗಿ ಹೋಗಿ ಮುಂದೆ ಈ ರೀತಿ ಮಿಸ್ಟೇಕ್ಸ್ ಆಗದಾಗಿ ಜೀವನದಲ್ಲಿ ಎತ್ತರಕ್ಕೇರುವುದಕ್ಕೆ ಕೆಲವೊಂದು ಬಲಿಷ್ಠ ನಿರ್ಧಾರ ತಗೊಂಡು ಸಮಸ್ಯೆಯನ್ನು ಎದುರಿಸುವ ಹುಲಿಗಳಾಗಬೇಕು, ಸಮಸ್ಯೆಯನ್ನು ಎದುರಿಸುವ ಬಲಶಾಲಿಗಳಾಗಬೇಕು. ಅದರಿಂದ ಸ್ನೇಹಿತರೆ, ದೃಢ ಚಿತ್ತದಿಂದ ಮುನ್ನುಗ್ಗಿ ಯಶಸ್ಸಿನ ಕಡೆ ನೀವು ಸಾಕ್ತೀರಿ ಅಂತ ಹೇಳ್ತಾ ನಿಮಗೆಲ್ಲ ಒಳಿತಾಗಲಿ. ಜೈ ಭಾರತ್.